ಹಲೋ ಫ್ರೆಂಡ್ಸ್, ನರ್ಸರಿಗೆ ಬಂದಿದ್ದೀನಿ ಗಿಡ ತೊಗೊಳೋಣ ಅಂತ. ಯಾವ ಗಿಡ ಅಂದರೆ ತುಳಸಿ ಗಿಡ. ನಮ್ಮಲ್ಲಿ ತುಳಸಿ ಗಿಡ ಒಣಗೋಗಿತ್ತು, ಸೊ ಬಂದಿದ್ದೀನಿ. ನೋಡಿ ಎಷ್ಟು ಬ್ಯೂಟಿಫುಲ್ ಪ್ಲ್ಯಾಂಟ್ಸ್ ಎಲ್ಲ ಇದೆ. ಮನಿ ಪ್ಲ್ಯಾಂಟ್ ತೊಗೋಬೇಕು ಅಂದ್ಕೊಂಡಿದ್ದೆ, ಬಟ್ ಸದ್ಯಕ್ಕೆ ನನ್ನ ಪ್ಲ್ಯಾನ್ ಇದ್ದಿದ್ದು ತುಳಸಿ ಗಿಡ ತೊಗೊಂಡಿದ್ದೀನಿ. ತುಳಸಿ ಗಿಡ 2 ತೊಗೊಂಡಿದ್ದೀನಿ. ಒಂದಕ್ಕೆ 30, ಎರಡಕ್ಕೆ 60. ಸ್ವಲ್ಪ ರೇಟ್ ಕಡಿಮೆ ಮಾಡ್ಕೊಳ್ಳಿ ಅಂತ ಮಾಡ್ಕೊಂಡು ತೊಗೊಂಡು ಹೋಗ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ ಎಲ್ಲ ಬ್ಯೂಟಿಫುಲ್ ಆಗಿದೆ. ಕಲರ್ಸ್ ಎಲ್ಲ ಚೆನ್ನಾಗಿದೆ. ಅಷ್ಟೇ, ಇವಾಗ ನಾನು ಬಂದಿದ್ದ ಕೆಲಸ ಆಯಿತು. ನೆಕ್ಸ್ಟ್ ಹೋಗ್ತಾಯಿದ್ದೀನಿ, ನೆಕ್ಸ್ಟ್ ಅಪ್ಡೇಟ್ ಹೇಳ್ತೀನಿ ಫ್ರೆಂಡ್ಸ್. ಸಾನ್ವಿ ನಿದ್ದೆ ಮಾಡಿಬಿಟ್ಲು. ನಾನು ಹಿಂಗೆ ಒಂದು ಅಂಗಡಿಗೆ ಹೋಗಿ ಬರೋ ಅಷ್ಟಕ್ಕೆ ಗಿಡ ನೆಡಬೇಕು ಅಂದ್ಕೊಂಡು ಹಠ ಮಾಡ್ತಿದ್ಲ. ನೋಡಿ ಫ್ರೆಂಡ್ಸ್, ನಾವು ಗಿಡ ನೆಡ್ತಾ ಇದ್ದೀವಿ. ನಮ್ಮ ಹಸ್ಬೆಂಡು ಮಣ್ಣೆಲ್ಲ ರೆಡಿ ಮಾಡ್ತಿದ್ದಾರೆ ಗಿಡ ನೆಡೋಕ್ಕೆ. ಫುಲ್ಲು ಗಟ್ಟಿಯಾಗ್ಬಿಟ್ಟಿತ್ತು, ಅದನ್ನು ಸ್ಮೂತ್ ಮಾಡಿ ಇವಾಗ ಗಿಡ ನೆಡ್ತೀವಿ. ಗಿಡ ಚೆನ್ನಾಗಿ ಬೆಳಿಬೇಕು ಅಂದರೆ ಈ ಥರ ಕೆಂಪು ಮಣ್ಣಿರಬೇಕು ಫ್ರೆಂಡ್ಸ್, ಇವಾಗಲೇ ಚೆನ್ನಾಗಿರುತ್ತೆ ಗಿಡಕ್ಕೆ ನೀಟಾಗಿ ಬೆಳೆಯೋಕ್ಕೆ. ಇವೆರಡು ಗಿಡನೇ ತುಳಸಿ 30 ರೂಪಾಯಿ ತೊಗೊಂಡೆ. 30 ರೂಪಾಯಿ ಎರಡು, 60 ರೂಪಾಯಿ ಆಯಿತು. ಚೆನ್ನಾಗಿದೆ. ನಾವು ರೀಸೆಂಟಾಗಿ ಊರಿಗೆ ಹೋಗಿದ್ವಿ, ಅದು ತುಳಸಿ ಎಲ್ಲ ಒಣಗೋಗ್ಬಿಟ್ಟಿತ್ತು. ಅದಕ್ಕೆ ಹೊಸದು ಹೆಂಗಾದರೂ ಮಾಡಿ ತೊಗೊಬರ್ಬೇಕು ಅಂದ್ಕೊಂಡಿದ್ದೆ. ಟೈಮ್ ಸಿಕ್ಕಿರಲಿಲ್ಲ, ಇವತ್ತು ಟೈಮ್ ಸಿಕ್ತು ತೊಗೊಬಂದೆ ಫ್ರೆಂಡ್ಸ್. ಪಾಪ ನಮ್ಮ ಸಾನ್ವಿ ನಾನು ಮಾಡ್ತೀನಮ್ಮ ಅಂತ ತುಂಬ ಇದು ಮಾಡ್ತಿದ್ಲು. ನಾನು ಬರ್ತೀನಿ ಇರು ಸಾನ್ವಿ, ಅಂಗಡಿಗೆ ಹೋಗಿ ಬರ್ತೀನಿ ಅಂತ ಹೇಳಿದೆ. ಅಷ್ಟರಲ್ಲಿ ನಿದ್ದೆ ಮಾಡಿಬಿಟ್ಟವಳೆ. ಅವ್ರೆ ಮಣ್ಣು ನೋಡಿ, ಫುಲ್ ಕೆಂಪಗಿರಬೇಕು, ಅವಾಗಲೇ ಚೆನ್ನಾಗಿ ಬೆಳೆಯುತ್ತೆ ತುಳಸಿ. ನಿಮ್ಮಲ್ಲಿ ತುಳಸಿ ಗಿಡ ಅಂದರೆ ಎಷ್ಟು ಜನಕ್ಕೆ ಇಷ್ಟ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ ಮನಿ ಪ್ಲ್ಯಾಂಟ್ ಫ್ರೆಂಡ್ಸ್, ಚೆನ್ನಾಗಿದೆ. ತುಳಸಿ ಆ್ಯಂಡ್ ಮನಿ ಪ್ಲ್ಯಾಂಟ್ ಇವಾಗ ತುಂಬ ಚೆನ್ನಾಗಿದೆ. ಫೈನಲಿ ನೋಡಿ ತುಳಸಿ ಗಿಡ ಎಷ್ಟು ಚೆನ್ನಾಗಿ ನೆಟ್ಟಿದ್ದೀವಿ, ತುಂಬ ಚೆನ್ನಾಗಿದೆ. ಮತ್ತು ಮನೆಗೆ ಬಂದು ನೋಡಿದಾಗ ನಮ್ಮ ಹಸ್ಬೆಂಡ್ ಸರ್ಪ್ರೈಸ್ ಮಾಡಿದ್ದಾರೆ. ಮನಿ ಪ್ಲ್ಯಾಂಟ್ ನನಗೆ ಇಷ್ಟ ಅಂತ ತಗೊಬಂದು ನೆಟ್ಟಿದ್ದಾರೆ. ನೋಡಿ ಅದನ್ನು ಎಷ್ಟು ಚೆನ್ನಾಗಿದೆ.